ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. 30 ನಿಮಿಷಗಳ 30 ಸುದ್ದಿಯ ಕೌಂಟ್ ಡೌನ್ ಶುರು ಮಾಡೋ ಟೈಮ್. ಜೂನ್ 25ನೇ ತಾರೀಕು ಶನಿವಾರ ಮುಂಜಾನೆ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜ್. ನಿನ್ನೆ ಆಗಿರುವಂತಹ ವಿದ್ಯಮಾನಗಳು, ಇವತ್ತು ನಡೆಯುವ ಎಲ್ಲ ಸುದ್ದಿಗಳನ್ನ ಈ 30 ನಿಮಿಷ ಕೌಂಟ್ ಡೌನ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಮಹಾರಾಷ್ಟ್ರ ಶಿವಸೇನೆಯಲ್ಲಿ ಭುಗಿಲೆದ್ದ ಬಂಡಾಯ ನಿನ್ನೆ ಮತ್ತಷ್ಟು ಸ್ಫೋಟಗೊಳ್ತು. ಇನ್ನೋರು ಬಂಡಾಯ ಶಾಸಕ ಏಕನಾಥ್ ಶಿಂಧೆ ಬಣ ಸೇರಿದರು. ಹೀಗಾಗಿ ಗುವಾಹಟಿಯಲ್ಲಿ ಬೀಡುಬಿಟ್ಟ ಶಿವಸೇನೆ ಶಾಸಕರ ಸಂಖ್ಯೆ 38 ಆಯಿತು. ಶಿಂಧೆ ಬಣದಲ್ಲಿರುವಂತಹ ಶಾಸಕರ ಸಂಖ್ಯೆ ಪಕ್ಷೇತರರೂ ಸೇರಿ 50 ಆಯಿತು. ಹೀಗಾಗಿ ಶಿವಸೇನೆ, ಎನ್ಸಿಪಿ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟದ ಮಹಾವಿಕಾಸ್ ಅಘಾಡಿ ಸರ್ಕಾರ ಪತನಗೊಳ್ಳೋದು ಬಹುತೇಕ ಫಿಕ್ಸ್ ಆಗಿದೆ. ಹೊಸ ಸಿಎಂ ಯಾರಾಗಲಿದ್ದಾರೆ ಅನ್ನೋ ಕುತೂಹಲ ಕೂಡ ಗರಿಗೆದರ್ತಾ ಇದೆ. ನಿನ್ನೆ ತನಕ ಉದ್ಧವ್ ಠಾಕ್ರೆ ಬಣದಲ್ಲಿದ್ದ ಶಾಸಕ ದಿಲೀಪ್ ಲಾಂಡೆ ನಿನ್ನೆ ಬೆಳಗ್ಗೆ ಗುವಾಹಟಿ ತಲುಪಿದ್ರು, ಶಿಂಧೆ ಕೆಪ್ ಸೇರಿದ್ರು. ಹೀಗಾಗಿ ಬಂಡಾಯವೆದ್ದಿರುವಂತಹ ಶಿವಸೇನೆ ಶಾಸಕರ ಸಂಖ್ಯೆ 38 ಆಯಿತು. ಅವರೆಲ್ಲ ಅನರ್ಹತೆ ಭೀತಿಯಿಂದ ಪಾರಾಗಿದ್ದಾರೆ. ಇದರೊಂದಿಗೆ ಶಿವಸೇನೆ, ಎನ್ಸಿಪಿ, ಕಾಂಗ್ರೆಸ್ ಮೈತ್ರಿಕೂಟ ಹೊಂದಿರುವ ಸರ್ಕಾರ ಪತನಗೊಳ್ಳುವ ಕ್ಷಣಗಣನೆ ಶುರುವಾಯಿತು. ಇನ್ನು ಹೊಸ ಸಿಎಂ ರೇಸ್ನಲ್ಲಿ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಮತ್ತು ಶಿವಸೇನೆ ಬಂಡಾಯ ನಾಯಕ ಏಕನಾಥ್ ಶಿಂಧೆ ಇದ್ದಾರೆ. ರಾಜ್ಯದಲ್ಲಿ ಮುಂದೆ ರಚನೆಯಾಗಬಹುದಾದ ಸರ್ಕಾರಕ್ಕೆ 2.5 ವರ್ಷಗಳ ಅವಧಿ ಕೂಡ ಇದೆ. ಏಕನಾಥ್ ಶಿಂಧೆ ಹಾಗೂ ಅವರ ಬೆಂಬಲಿಗರ ಬಂಡಾಯದಿಂದ ಮಹಾರಾಷ್ಟ್ರದಲ್ಲಿ ರಾಜಕೀಯ ಬಿಕ್ಕಟ್ಟು ತಲೆದೋರಿದೆ. ಇದರಿಂದಾಗಿ ಆಕ್ರೋಶಗೊಂಡಿರುವ ಶಿವಸೇನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸುವ ಸಾಧ್ಯತೆ ಕೂಡ ಇದೆ. ರಾಜ್ಯಾದ್ಯಂತ ಮುನ್ನೆಚ್ಚರಿಕೆಯ ಸೂಚನೆ ಕೊಟ್ಟಿದ್ದಾರೆ. ಶಿಂಧೆ ಬೆಂಬಲಿಗರ ಫ್ಲೆಕ್ಸ್ ಬೋರ್ಡ್ಗಳ ಮೇಲೆ ಸೇನಾ ಕಾರ್ಯಕರ್ತರು ದಾಳಿ ನಡೆಸಿರುವ ಹಲವು ಪ್ರಕರಣಗಳು ಕೂಡ ವರದಿಯಾಗಿವೆ. ಎಲ್ಲ ಜಿಲ್ಲೆಗಳ ಉನ್ನತ ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಸೂಚನೆ ಕೊಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳೋದಕ್ಕೆ ಸೂಚಿಸಲಾಗಿದೆ. ನಿನ್ನೆ ಶಾಂತಿಯುತ ಪ್ರತಿಭಟನೆ ಮಾಡಿದ್ದ ಶಿವಸೇನೆ ಕಾರ್ಯಕರ್ತರು ಇವತ್ತು ಹೋರಾಟ ತೀವ್ರಗೊಳಿಸುವ ಸಾಧ್ಯತೆ ಕೂಡ ಇದೆ. ನಿನ್ನೆ ಮುಂಬೈ ಪಾಲಿಕೆ ಸದಸ್ಯರ ಜೊತೆ ಸಿಎಂ ಉದ್ಧವ್ ಠಾಕ್ರೆ ದಿಢೀರಂತ ಮೀಟಿಂಗ್ ಮಾಡಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಪೊರೇಟರ್ಸ್ಗಳ ಜೊತೆ ಸಭೆ ನಡೆಸಿದ್ರು. ಠಾಕ್ರೆ ಅವರು ಹಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರು. ಶಿವಸೇನೆಯ ಬಂಡಾಯ ನಾಯಕ ಏಕನಾಥ್ ಶಿಂಧೆ ಕೊಟ್ಟಂತಹ ಶಾಕ್ನಿಂದ ಕಂಗಾಲಾಗಿರುವಂತಹ ಉದ್ಧವ್ ಠಾಕ್ರೆ, ಶಿವಸೇನಾ ಬಂಡುಕೋರರು ಪಕ್ಷವನ್ನ ಒಡೆಯಲು ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮನ್ನ ಬಿಟ್ಟು ಹೋದವರ ಬಗ್ಗೆ ನಾನ್ಯಾಕೆ ವ್ಯಥೆ ಪಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಪಕ್ಷದ ನಾಯಕರನ್ನ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ರು ಉದ್ಧವ್ ಠಾಕ್ರೆ. ಶಿವಸೇನೆ ತೊರೆಯುವುದಕ್ಕೂ ಮೊದಲು ಸಾಯೋದಾಗಿ ಘೋಷಿಸಿದ ಜನರು ಈಗ ಓಡಿ ಹೋಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸವನ್ನ ಖಾಲಿ ಮಾಡಿರಬಹುದು, ಆದರೆ ನನ್ನ ಪಟ್ಟವನ್ನು ಸಡಿಲಿಸಿಲ್ಲ. ಕಳೆದ 2.5 ವರ್ಷಗಳಲ್ಲಿ ಕೋವಿಡ್-19 ಸಾಂಕ್ರಾಮಿಕ ಮತ್ತು ಅನಾರೋಗ್ಯದ ವಿರುದ್ಧ ಹೋರಾಡಿದೆ, ಆದರೆ ವಿರೋಧಿಗಳು ಈ ಪರಿಸ್ಥಿತಿಯ ಲಾಭವನ್ನು ಪಡೆದು ಅಂತ ಮಹಾ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಶಿವಸೇನೆ ಹಾಗೂ ಠಾಕ್ರೆ ಅವರ ಹೆಸರನ್ನು ಬಳಸದೆ ನೀವು ಹೇಗೆ ಮುಂದುವರಿತೀರಿ ಅಂತ ಬಂಡಾಯ ಶಾಸಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಉದ್ಧವ್ ಠಾಕ್ರೆ. ಕೇರಳದ ವಯನಾಡು ಕಾಂಗ್ರೆಸ್ ಕಚೇರಿ ಮೇಲೆ ಎಸ್ಎಫ್ಐ ದಾಳಿ ನಡೆಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಚೇರಿ ಮೇಲಿನ ದಾಳಿಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಸಿಪಿಎಂನಿಂದ ಪೂರ್ವ ನಿಯೋಜಿತ ವ್ಯವಸ್ಥಿತ ಪಿತೂರಿ ಅಂತ ರಣದೀಪ್ ಸುರ್ಜೇವಾಲಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮಾವಾಸ್ಯೆಗೂ ಮುನ್ನ ನಿಗಮ ಮಂಡಳಿ ಆಕಾಂಕ್ಷಿಗಳಿಗೆ ಸಿಎಂ ಸಿಹಿ ಸುದ್ದಿ ಸಿಗಲಿದೆ. ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ, ಉಪಾಧ್ಯಕ್ಷ ನೇಮಕಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ. ಕೆಲ ಹಳಬರನ್ನ ಮುಂದುವರಿಸುವ ಸಾಧ್ಯತೆಗಳು ಕೂಡ ಇದೆ. ಹಾಗೆಯೇ 30ಕ್ಕೂ ಹೆಚ್ಚು ವಿಧಾನಸಭಾ ಟಿಕೆಟ್ ಆಕಾಂಕ್ಷಿಗಳಿಗೂ ನೇಮಕದಲ್ಲಿ ಒತ್ತು ನೀಡೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಬಿಬಿಎಂಪಿ ಹಾಗೂ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ದೃಷ್ಟಿಯಿಂದ ನೇಮಕಕ್ಕೆ ಹೈಕಮಾಂಡ್ ಸೂಚನೆ ಮೇರೆಗೆ ನೇಮಕ ಮಾಡೋದಕ್ಕೆ ಸಿಎಂ ನಿರ್ಧಾರ ಮಾಡಿದ್ದಾರೆ. ಇವತ್ತು ಸಂಜೆ ನೇಮಕ ಆದೇಶ ಹೊರಬೀಳುವ ಸಾಧ್ಯತೆಗಳಿವೆ. ದೆಹಲಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಹಿಂದಿರುಗಿದ ಸಿಎಂ ಬೊಮ್ಮಾಯಿ ಅವರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ನಿರ್ಮಾಣ ಆಗ್ತಿರುವಂತಹ ಕೆಂಪೇಗೌಡ ಪ್ರತಿಮೆ ಕಾಮಗಾರಿ ವೀಕ್ಷಣೆ ಮಾಡಿದರು. ಈ ಪ್ರತಿಮೆ 108 ಅಡಿ ಎತ್ತರ ಮತ್ತು 220 ಟನ್ ತೂಕದ ಕಂಚಿನ ಪ್ರತಿಮೆ. ಅದು ಕೆಲಸದ ಪ್ರಗತಿಯನ್ನು ವೀಕ್ಷಣೆ ಮಾಡಿದ್ರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ 2 ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಪ್ರತಿಮೆ ಲೋಕಾರ್ಪಣೆ ಆಗುವಂತಹ ಸಾಧ್ಯತೆಗಳಿವೆ. ಈ ರೀತಿಯ ವಿಶಿಷ್ಟ ಮೂರ್ತಿ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ನಾಡಪ್ರಭು ಕೆಂಪೇಗೌಡರ ಹೆಸರನ್ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಲಾಗಿದೆ. ರಾಜ್ಯ ಸರ್ಕಾರ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ ಹೆಸರನ್ನ ಮರು ನಾಮಕರಣ ಮಾಡಲಾಗಿದೆ. 1ರಿಂದ ದ್ವಿತೀಯ PUC ಒಳಗೊಂಡ ಶಿಕ್ಷಣ ಇಲಾಖೆ ಹೆಸರು ಬದಲಾಯಿಸಲಾಗಿದೆ.
ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ ಬದಲಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂತ ಶಿಕ್ಷಣ ಇಲಾಖೆ ಹೆಸರು ಮರು ನಾಮಕರಣ ಮಾಡಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಡಿಯಲ್ಲೇ ಸಾರ್ವಜನಿಕ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣ ಉಲ್ಲೇಖವಾಗಿದೆ. ಇದೇ ಮಾದರಿಯಲ್ಲಿ ದೇಶದ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಇದೇ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಒಳಗೊಳ್ಳಿಸಲಾಗಿದೆ. ಹೀಗಾಗಿ ರಾಜ್ಯದಲ್ಲೂ ಕೂಡ ಇದೇ ಮಾದರಿಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಒಂದು ಮಾಡಿ ಹೊಸ ಹೆಸರು ನಾಮಕರಣ ಮಾಡಲಾಗಿದೆ. ಮುಂದೆ 1ರಿಂದ ದ್ವಿತೀಯ PUC ಶಿಕ್ಷಣ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಡಿಗೆ ಬರುತ್ತೆ ಅಂತ ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ರಾಜ್ಯ ಪಠ್ಯ ಪರಿಷ್ಕರಣೆ ವಿವಾದದ ಬಗ್ಗೆ ಸಚಿವ ಆರ್ ಅಶೋಕ್ ಸಮರ್ಥನೆ ಮಾಡಿಕೊಂಡ್ರು. ಆರ್ ಅಶೋಕ್ ಆರೋಪಿಗಳಿಗೆ ಹಿಂದಿನ ಪಠ್ಯ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ಬರ್ಗು ರಾಮಚಂದ್ರಪ್ಪನ ಉತ್ತರ ಕೊಟ್ಟಿದ್ದಾರೆ. ಸಚಿವರು ಪಠ್ಯಪುಸ್ತಕದ ಬಗ್ಗೆ ಅಸತ್ಯದ ಸಂಗತಿ ಹೇಳಿದ್ದಾರೆ ಅಂತ ಆರೋಪಿಸಿ ಬರ್ಗೂರು ರಾಮಚಂದ್ರಪ್ಪನವರು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಮೈಸೂರು ಒಡೆಯರ್ ವಿವರಗಳನ್ನು ಬಿಟ್ಟಿದ್ದೀವೆಂದು ಸಚಿವರು ಹೇಳಿದ್ದಾರೆ. ವಾಸ್ತವವಾಗಿ 6ನೇ ತರಗತಿ ಸಮಾಜ ವಿಜ್ಞಾನದಲ್ಲಿದ್ದ ಪಾಠವನ್ನು ವರ್ಗಾಯಿಸಿದ್ದೆವು, 7ನೇ ತರಗತಿ ಪಠ್ಯಕ್ಕೆ ವರ್ಗಾವಣೆ ಮಾಡಿದ್ದೆವು. ಆದರೆ ಈಗಿನ ಸಮಿತಿ 7ನೇ ತರಗತಿಯಿಂದ ತೆಗೆದು 10ನೇ ತರಗತಿಗೆ ಮುಕ್ಕಾಲು ಪುಟದ ವಿವರ ಕೊಟ್ಟು ಅನ್ಯಾಯ ಮಾಡಿದೆ. 7ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯದಲ್ಲಿ ಕೆಂಪೇಗೌಡರ 2 ಪುಟ ವಿವರ ಕೊಟ್ಟಿದ್ದೇವೆ, ಆದರೆ ಮರುಪರಿಷ್ಕರಣೆಯಲ್ಲಿ 1 ಪುಟಕ್ಕೆ ಇಳಿಸಿದ್ದಾರೆ. ಕನ್ನಡ ಭಾಷಾ ಪಠ್ಯಗಳಲ್ಲಿದ್ದ ದಲಿತ ಸಾಹಿತಿಗಳು, ಮಹಿಳಾ ಸಾಹಿತಿಗಳ ಬರಹ ಕೈ ಬಿಟ್ಟಿದ್ದಾರೆ. ನಮ್ಮ ಪಠ್ಯದಲ್ಲಿ ಇದ್ದ ಸಿದ್ಧಗಂಗೆ ಮತ್ತು ಆದಿಚುಂಚನಗಿರಿ ಮಠಗಳ ವಿವರಗಳನ್ನು ಒಂದೇ ಸಾಲಿಗೆ ಇಳಿಸಿದ್ದಾರೆ. ಅಂಬೇಡ್ಕರ್ ವಿಚಾರಧಾರೆಗೆ ಸಾಕಷ್ಟು ಕತ್ತರಿ ಹಾಕಿದ್ದಾರೆ ಅಂತ ಕಿಡಿಕಾರದರು ಬರ್ಗು ರಾಮಚಂದ್ರಪ್ಪನವರು. ಕರಾಳ ತುರ್ತು ಪರಿಸ್ಥಿತಿಗೆ ಇವತ್ತು 47ನೇ ವರ್ಷ ತುಂಬುವ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ತುರ್ತು ಪರಿಸ್ಥಿತಿ ವಿರುದ್ಧ ಬಿಜೆಪಿ ಸುದ್ದಿಗೋಷ್ಠಿ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಬಿಜೆಪಿಗಿಂತ ಸುದ್ದಿಗೋಷ್ಠಿ ನಡೆಸೋದಕ್ಕೆ ಎಲ್ಲ ರಾಜ್ಯ ಘಟಕಗಳು ಕೂಡ ಸೂಚನೆ ರವಾನಿಸಲಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಸಂಜೆ 4 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸಿಎಂ ಬೊಮ್ಮಾಯಿ ಸುದ್ದಿಗೋಷ್ಠಿ ನಡೆಸ್ತಾರೆ. ತುರ್ತು ಪರಿಸ್ಥಿತಿಯ ಸನ್ನಿವೇಶಗಳು, ಬಿಜೆಪಿ ನಾಯಕರ ಹೋರಾಟದ ಬಗ್ಗೆ ಸಿಎಂ ವಿವರ ಕೊಡ್ತಾರೆ. ರಾಜ್ಯದಲ್ಲಿ ನಿನ್ನೆಯೂ ಕೊರೋನಾ ಸೋಂಕಿತರ ಪ್ರಮಾಣ ಹೆಚ್ಚಾಗಿ ಕಂಡು ಬಂದಿದೆ. ನಿನ್ನೆ ರಾಜ್ಯದಲ್ಲಿ 816 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ 776 ಪ್ರಕರಣ ದಾಖಲಾಗಿದೆ. ಪಾಸಿಟಿವಿಟಿ ರೇಟ್ 3.75ರಷ್ಟು ಏರಿಕೆಯಾಗಿದೆ. ನಿನ್ನೆ 703 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ. ಉಡುಪಿಯಲ್ಲಿ ನಡೆದ ನವಸಂಕಲ್ಪ ಶಿಬಿರದಲ್ಲಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಭಾಷಣದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರೇ ಅಡ್ಡಿಪಡಿಸಿದ್ದಾರೆ. ಶಿಬಿರದಲ್ಲಿ ಮೊಯ್ಲಿ ಭಾಷಣ ಮಾಡ್ತಿರ್ಬೇಕಾದ್ರೆ ಹಳೆ ಕತೆ ಸಾಕು, ಮುಂದೇನು ಮಾಡಬೇಕು ಹೇಳಿ, ಪಕ್ಷ ಸಂಘಟಿಸೋದಕ್ಕೆ ಹೊಸತೇನಾದರೂ ಹೇಳಿ ಅಂತ ಕುಂದಾಪುರ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡರು. ಆಗ ಮೊಯ್ಲಿ ಕಾರ್ಯಕರ್ತರಿಗೆ ನಿಮ್ಮ ಸಮಸ್ಯೆ ಏನು ಹೇಳಿ, ನಿಮಗೆ ನನ್ನ ಮಾತು ಬೇಡವಾದರೆ ನಿಲ್ಲಿಸ್ತೀನಿ, ನನಗೆ ಭಾಷಣ ಮಾಡುವ ಚಟ ಇಲ್ಲ, ಕೆಲವು ವರ್ಗಗಳಿಗೆ ನಾನು ಹೇಳುವ ಮಾತು ಕೇಳುವ ಕಷ್ಟ ಆಗುತ್ತೆ, ಕಷ್ಟವಾದರೂ ಕೂಡ ನಾವು ಪಕ್ಷ ಕಟ್ಟಬೇಕು, ಕೇವಲ ಸ್ಲೋಗನ್ ಕೂಗಿದರೆ ಪಕ್ಷ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತ ತಿರುಗೇಟು. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಕಸ್ಟಮ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದ ಚಿನ್ನವನ್ನು ವಶಕ್ಕೆ ಪಡ್ಕೊಂಡ್ರು. ಮೊಬೈಲ್ ಕವರ್ನಲ್ಲಿ ಬಚ್ಚಿಟ್ಕೊಂಡು ಚಿನ್ನ ಕಳ್ಳ ಸಾಗಾಣಿಕೆ ಯತ್ನಿಸಿದ್ರು. ದುಬೈನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದ ಜಮೀರ್ ಎಂಬಾತ ಪೇಸ್ಟ್ ರೂಪದ ಚಿನ್ನ ಕಳ್ಳ ಸಾಗಾಣಿಕೆ ಯತ್ನಿಸಿದ್ದಾನೆ. ಈ ವೇಳೆ ಕಸ್ಟಮ್ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು, ಚಿನ್ನ ವಶಕ್ಕೆ ಪಡೆದಿದ್ದಾರೆ. ಸರ್ಕಾರಿ ಶಾಲಾ ಶಿಕ್ಷಕರ ಮಕ್ಕಳ ಕನ್ನಡ ಮಾಧ್ಯಮ ಶಿಕ್ಷಣ ಕಡ್ಡಾಯ ವಿಚಾರಕ್ಕೆ ಧಾರವಾಡದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಸಂಬಂಧ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ, ಆಡಳಿತಾತ್ಮಕ ಆದೇಶಿಸಬೇಕಾಗಿದೆ. ಕನ್ನಡ ಶಾಲೆಗಳ ಸ್ಥಿತಿಗತಿ ದುಸ್ಥಿತಿಗೆ ಹೋಗಿದೆ. ಇದೇ ಸ್ಥಿತಿ ಮುಂದುವರೆದರೆ 10 ವರ್ಷದಲ್ಲಿ ಕನ್ನಡ ಉಳಿಯಲ್ಲ. ಕನ್ನಡ ಸಂಘಟನೆ ಕಸಾಪ ಯಾವುದೂ ಇರೋದಿಲ್ಲ. ಹೀಗಾಗಿ ಈ ಸಂಬಂಧ SL ಭೈರಪ್ಪನ ನೇತೃತ್ವದಲ್ಲಿ ಸಮಿತಿ ಮಾಡಿದ್ದೀವಿ.
ಕನ್ನಡ ಕಲಿಸೋ ಶಿಕ್ಷಕರ ಮಕ್ಕಳು ಕನ್ನಡ ಕಡ್ಡಾಯ ಕಲಿಸಬೇಕು. ಸರ್ಕಾರಿ ನೌಕರರು, ಮಂತ್ರಿಗಳ ಮಕ್ಕಳು ಕನ್ನಡ ಶಾಲೆಗೆ ಕಳಿಸಬೇಕು ಅಂತ ಹೇಳಿಕೆ ಕೊಟ್ಟರು. ಕನ್ನಡದ ಶಾಲೆಗಳ ಸ್ಥಿತಿಗತಿ ಇವತ್ತು ಎಂತಹ ದುಸ್ಥಿತಿಗೆ ಹೋಗಿದೆ ಅಂತಂದರೆ, ಇದೇ ಸ್ಥಿತಿ ಮುಂದುವರೆದರೆ 10 ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇರೋದಿಲ್ಲ, ಕನ್ನಡವೂ ಇರೋದಿಲ್ಲ, ಕನ್ನಡದ ಸಂಘಟನೆಗಳು ಇರೋದಿಲ್ಲ. ಯಾತಕ್ಕಂದರೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಕನ್ನಡವನ್ನೇ ಓದದೇ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಮುಂದೆ ಬಂದರೆ ನಮಗೆ ಭಾಷೆಯ ಬಗ್ಗೆ ಎಲ್ಲಿ ಗೌರವ ಇರುತ್ತೆ? ಅದು ನಮ್ಮ ಅಸ್ಮಿತೆಯನ್ನು ನಾವು ಹೇಗೆ ತೋರಿಸ್ತಕ್ಕಂಥ? ನಾಳೆ ಶಾಲೆಗಳಲ್ಲಿ ಇರ್ತಕ್ಕಂತಹ ಶಿಕ್ಷಕರು ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಅವರು ಮಾದರಿಯಾಗಬೇಕು. ಹಾಗಾಗಿ ಅವರ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸ್ಬೇಕು ಅಂತಕ್ಕಂಥ ಜೊತೆಗೆ ಸರ್ಕಾರಿ ನೌಕರರು ಸಹಿತ ಅದೇ ಥರ ರಾಜಕಾರಣಿಗಳು ಸಹಿತ, ಮಂತ್ರಿಗಳು ಸಹಿತ ಅವರ ಮಕ್ಕಳನ್ನು ಕನ್ನಡ ಶಾಲೆಗೆ ಕಳಿಸ್ಬೇಕು ಅಂತಕ್ಕಂಥ ಸರ್ಕಾರಕ್ಕೆ ಈಗಾಗಲೇ ಭೈರಪ್ಪನವರ ಕಮಿಟಿ ಈಗಾಗಲೇ ಸಲ್ಲಿಸಿದೆ. ಶಿಕ್ಷಣ ಸಚಿವರಾದ ನಾಗೇಶ್ ಅವರು ಬಂದಿದ್ದರು, ನಾಗೇಶ್ ಅವರ ಸಮ್ಮುಖದಲ್ಲಿ ಅದನ್ನು ಕೊಟ್ಟಿದ್ದೀವಿ. ನಟ ಅನಿರುದ್ಧ್ ಜಟ್ಕರ್ ಧಾರವಾಡದ ವಿವಿಧ ಸ್ಥಳಗಳಲ್ಲಿ ಸ್ವಚ್ಛ ನಗರ ಜಾಗೃತಿ ಅಭಿಯಾನ ಮಾಡಿದ್ರು. ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸ್ವಚ್ಛತಾ ರಾಯಭಾರಿಯಾಗಿರೋ ಅನಿರುದ್ಧ್ ಜನರಿಗೆ ಸ್ವಚ್ಛತೆ ಜಾಗೃತಿ ಮೂಡಿಸಿದ್ರು. ಪೌರ ಕಾರ್ಮಿಕರನ್ನ ಭೇಟಿಯಾಗಿ ಪ್ರೋತ್ಸಾಹ ಮಾಡಿದ್ರು. ಸ್ವಚ್ಛತೆ, ಸುರಕ್ಷತೆ, ಸೌಂದರ್ಯ, ಹಸಿರು ಉಳಿಸಿ ಶ್ರಮಿಸಬೇಕಾಗಿದೆ ಎಂದರು. ಜಾಸ್ತಿ ಮುಂದೆ ಹೋಗ್ಬಿಡ್ರಿ ನ್ಯಾಯಮೂರ್ತಿ BS ಪಾಟೀಲ್ ಲೋಕಾಯುಕ್ತರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ವಿಜಯಪುರ ಜಿಲ್ಲೆಗೆ ಆಗಮಿಸಿದ್ದಾರೆ. ವಿಜಯಪುರ ಜಿಲ್ಲಾ ಲೋಕಾಯುಕ್ತ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ದು ಚರ್ಚೆ ನಡೆಸಿದರು. ಲೋಕಾಯುಕ್ತ ಸಂಸ್ಥೆ ಹಲ್ಲು ಇಲ್ಲದ ನಾಲಿಗೆ ಟೀಕೆ ವಿಚಾರಕ್ಕೆ ಮಾತನಾಡಿದ್ರು ನ್ಯಾಯಮೂರ್ತಿ BS ಪಾಟೀಲ್. ಹಾವು ಅನ್ಬಹುದು, ಹಲ್ಲು ಇರುವ ಹಾವು ಇರಬಹುದು, ಇಲ್ಲದೇ ಇರಬಹುದು, ಬೇರೆ ಯಾವುದಾದ್ರೂ ಅನ್ಬಹುದು. ವಿಜಯಪುರದ ಜಿಲ್ಲಾಸ್ಪತ್ರೆಯಲ್ಲಾದ ಬೆಳವಣಿಗೆ ನೋಡಬಹುದು, ಹುನಗುಂದ ಆಸ್ಪತ್ರೆಯಲ್ಲಾದ ಬದಲಾವಣೆ ನೋಡಬಹುದು. ಇಂಥದ್ದೆಲ್ಲ ಆಗಬೇಕಾದ್ರೆ ಹಲ್ಲು, ಹಾವು ನೀವೇ ಚರ್ಚೆ ಮಾಡಿ ನಿರ್ಧರಿಸಿ ಎಂದರು. ನೋಡಿ, ನಮಗೆ ಇಷ್ಟು ಅಪ್ಲಿಕೇಶನ್ಸ್ ಇದ್ದು ಇಷ್ಟು ಕ್ಲಿಯರ್ ಮಾಡಿದ್ದೀವಿ, ಇಷ್ಟು ಇಟ್ಕೊಂಡಿದ್ದೀವಿ. ಇಟ್ಕೊಳ್ಳಿ ಕಾರಣ ಹೀಗಿದೆ ಅಂದರೆ ಇಮಿಡಿಯೇಟ್ಲಿ ನಿಮ್ಮ ಹತ್ರ ಡಾಟಾ ಬರಬೇಕು. ಸೊ ದಟ್ ಮೀನ್ಸ್ ಯು ಹ್ಯಾವ್ ನಾಟ್ ಯೆಟ್. ಕಂಟೈನರ್ಗೆ ಕ್ವಾಲಿಸ್ ಡಿಕ್ಕಿ ಆಯಿತು. ಅಕ್ಕ ತಮ್ಮ ಸ್ಥಳದಲ್ಲಿ ಸಾವನ್ನಪ್ಪಿರೋ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಬೈಪಾಸ್ನಲ್ಲಿ ನಡೆದಿದೆ. ಮಗಳನ್ನ ಮೂಡುಬಿದಿರೆ ಆಳ್ವಾಸ್ನಲ್ಲಿ ಶಾಲೆಗೆ ಸೇರಿಸಿ ಹಿಂದಿರುಗಬೇಕಾದ್ರೆ ದುರ್ಘಟನೆ ನಡೆದಿದೆ. ಪರಿಣಾಮ 27 ವರ್ಷದ ರಂಜನ್, 35 ವರ್ಷದ ಶಶಿಕಲಾ ಸಾವನ್ನಪ್ಪಿದ್ದಾರೆ. ಶಶಿಕಲಾ ಅವರ ಪತಿ ಸತ್ಯಮೂರ್ತಿ ಸ್ಥಿತಿ ಗಂಭೀರವಾಗಿದೆ. ನೆಲಮಂಗಲ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಲಾರಿ ಮತ್ತು ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ಜಿಲ್ಲಾ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕಳುವಾಗಿದ್ದ 3,800 ಗ್ರಾಂ ಚಿನ್ನ ವಶಕ್ಕೆ ಪಡೆದಿದ್ದಾರೆ. ಸುಮಾರು 45 ಲಕ್ಷ ಮೌಲ್ಯದ ಚಿನ್ನ ಕದ್ದ ಖದೀಮರನ್ನ ಪೊಲೀಸರು ಅರೆಸ್ಟ್ ಮಾಡಿದರು. ಶ್ರೀ ಮಹಾಲಕ್ಷ್ಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಗೆ ಸೇರಿದ್ದ ಚಿನ್ನವನ್ನು ಪೊಲೀಸರು ಪತ್ತೆ ಹಚ್ಚಿದರು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪಟ್ಟಣದಲ್ಲಿ ಓಮ್ನಿ ಕಾರಿನ ಮೇಲೆ ಮರ ಬಿತ್ತು. ಅದೃಷ್ಟವಶಾತ್ ಮಗು ಪ್ರಾಣಾಪಾಯದಿಂದ ಬಚಾವಾಯಿತು. ಅಯ್ಯಪ್ಪ ದೇವಸ್ಥಾನದ ಹತ್ರ ಓಮ್ನಿ ಮೇಲೆ ಭಾರೀ ಮಳೆಯಿಂದ ಮರದ ಕೊಂಬೆ ಮುರಿದು ಬಿತ್ತು. ಓಮ್ನಿಯಲ್ಲಿದ್ದ ಮಗುವಿಗೆ ಗಾಯ ಆಗಿದೆ, ಪ್ರಾಣಾಪಾಯದಿಂದ ಪಾರಾಗಿದೆ. ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಕೋಲಾರದ ಪ್ರಸಿದ್ಧ ಯಾತ್ರಾ ಸ್ಥಳ ಚಿಕ್ಕ ತಿರುಪತಿ ಮಾರ್ಗದ ರಸ್ತೆ ಸರಿಪಡಿಸೋದಕ್ಕೆ ಜನ ಆಗ್ರಹಿಸ್ತಾ ಇದ್ದಾರೆ. ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಸಂಪರ್ಕ ಮಾಡುವ ರಸ್ತೆಯಲ್ಲಿ ಬರೀ ಗುಂಡಿಗಳೇ ಇವೆ. ಲಕ್ಕೂರಿಂದ ಚಿಕ್ಕ ತಿರುಪತಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಕಳಪೆ ಡಾಂಬರು ಆರ್ಪಂ ಹಾಕಿರುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ರಸ್ತೆಗೆ ಡಾಂಬರು ಹಾಕಿ 6 ತಿಂಗಳು ಕಳೆಯುವಷ್ಟರಲ್ಲಿ ಮತ್ತೆ ಕಿತ್ತೋಗಿದೆ. ಲೋಕೋಪಯೋಗಿ ಇಲಾಖೆಯ ವಿರುದ್ಧ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು ಏನಿದ್ದೀರಿ ತಾವು
ಮಾತೆತ್ತಿದ್ರೆ ನೀವು ಕೋಟ್ಯಾಂತರ ರೂಪಾಯಿ ತಂದು ನಾವು ಇಲ್ಲಿ ಮಳೆ ಬಂದರೆ ವಿಪರೀತ ಜನಸಾಮಾನ್ಯರು ಎದ್ದೇಳೋದು ಬೀಳೋದು ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಮತ್ತು ಮಳೆ ಬಿದ್ದರೆ ಎಲ್ಲಿ ಕಾಲುವೆ ಇದೆ, ಎಲ್ಲ ಹಳ್ಳ ಇದೆ, ಮತ್ತು ಸಣ್ಣ ಪುಟ್ಟ ಕೆರೆಗಳಾಗಿ ತುಂಬಿಕೊಂಡಿರ್ತದೆ ಈ ಭಾಗದಲ್ಲಿ. ಈ ಒಂದು ಲಕ್ಕುಟ್ಟು ಚಿಕ್ಕತಿರ್ತಿ ಮಾರ್ಗವಾಗಿ ಜನಪ್ರತಿನಿಧಿಗಳು ಏನಿದ್ದೀರಿ ತಾವು ಮಾತೆತ್ತಿದ್ರೆ ನೀವು ಕೋಟ್ಯಾಂತರ ರೂಪಾಯಿ ತಂದು ನಾವು ಇಲ್ಲಿ ಕಾಮಗಾರಿಗಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಳಪೆ ಕಾಮಗಾರಿ ಮಾಡಿದ್ದಾರೆ. ಯಾರಿದ್ದಾರೆ ನಮ್ಮ ನಾಳುವ ಜನಪ್ರತಿನಿಧಿಗಳು ಇನ್ನಾದರೂ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕಂತ, ಸಮಸ್ಯೆ ಬಗೆಹರಿಸಬೇಕಂತ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವತಿಯಿಂದ ನಾನು ಈಚಲು ಮರದಲ್ಲಿ ಗಣಪ ಉದ್ಭವವಾಗಿರೋದನ್ನ ಕಂಡು ಚಿಕ್ಕಮಗಳೂರಿನ ಜನ ಮುಖ ವಿಸ್ಮಿತರಾಗಿದ್ದಾರೆ. ಚಿಕ್ಕಮಗಳೂರು ನಗರದ ಪಟಾಕಿ ಗ್ರೌಂಡ್ನ ಪಕ್ಕದಲ್ಲಿರುವಂತಹ ಒಂದು ಹೊಲದ ಹತ್ರ ಗಣಪನೇ ಹೋಲುವ ಸೊಂಡಿಲು, ಕಣ್ಣು, ಕೈಗಳು, ದೇಹ ಎಲ್ಲವನ್ನೂ ಕೂಡ ನೋಡಿದ್ರು ಜನ. ಈಚಲು ಮರದಲ್ಲಿ ಗಣಪ ದರ್ಶನ ಕೊಟ್ಟಿರೋದನ್ನ ಕಂಡು ಸಂತೋಷ ವ್ಯಕ್ತಪಡಿಸಿದ್ರು. ಗಣಪನಿಗೆ ಪೂಜೆ ಸಲ್ಲಿಸಿದ್ರು. ತಮ್ಮ ಪ್ರಾರ್ಥನೆಗಳನ್ನು ಗಣಪನಿಗೆ ಸಲ್ಲಿಸಿದ್ದಾರೆ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಗಣಪತಿ ನೋಡುವಾಗ ಎಲ್ಲೋ ದೇವಸ್ಥಾನ ನೋಡುವಾಗ ಬೇರೆ ತರ ಇರುತ್ತೆ, ಇಲ್ಲಿ ಬೇರೆ ತರ ಕಾಣಿಸ್ತಾ ಇದೆ. ಹೊಸದಾಗಿ ಖುಷಿ ಆಗ್ತಾ ಇದೆ ಪೂಜೆ ಮಾಡೋಕ್ಕೆಲ್ಲ. ಗಣಪತಿ ಅಂದ್ರೆ ಮತ್ತೆ ಅಲ್ಲಿ ಶೇಪ್ ಗೊತ್ತಾಗ್ತಾ ಇದೆ ಎಲ್ಲ ಗಣಪತಿ ಇದೆಲ್ಲ, ಹಂಗಾಗಿ ಸ್ವಲ್ಪ ಭಾವನೆ ಬಂತು. ದೇವರು ಇದ್ದಾರೆ ಅಂತ ಪೂಜೆ ಮಾಡೋಕ್ಕೆಲ್ಲ ಬರ್ತಾ ಇರ್ತೀವಿ. ಶುಕ್ರವಾರ ಮತ್ತೆ ಮಂಗಳವಾರ ಬರ್ತಾ ಇರ್ತೀವಿ. ಮತ್ತೆ ವಿಶೇಷ ದಿನ ಬರುವಾಗ ಗಣಪತಿ. ಹಾಸನದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಡಿವೈಎಸ್ಪಿಯಿಂದ ಹಲ್ಲೆ ಆರೋಪ ಕೇಳಿಬಂದಿದೆ. ನಿನ್ನೆ ಹಾಸನ ನಗರ ಠಾಣೆಗೆ ಎಸ್ಪಿ ಭೇಟಿ ಕೊಟ್ಟು ಎಸ್ಪಿ ಸಮ್ಮುಖದಲ್ಲೇ ಹಲ್ಲೆ ನಡೆಸಿದೆಯಂತೆ. ಎಸ್ಪಿ ಠಾಣೆ ಭೇಟಿ ವೇಳೆ ರೈಫಲ್ ಕ್ಲೀನ್ ಮಾಡಿ ತೋರಿಸೋದಕ್ಕೆ ಕಾನ್ಸ್ಟೇಬಲ್ ವೇಣುಗೆ ಹಾಸನ ಉಪವಿಭಾಗ ಡಿವೈಎಸ್ಪಿ ಉದಯ್ ಭಾಸ್ಕರ್ ಹೇಳಿದ್ರಂತೆ. ಈ ವೇಳೆ ರೈಫಲ್ ಕ್ಲೀನ್ ಹಂತಗಳಲ್ಲಿ ತಪ್ಪು ಮಾಡಿದ್ದಕ್ಕೆ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. ಹಲ್ಲೆ ವೇಳೆ ಕಾನ್ಸ್ಟೇಬಲ್ ವೇಣುಗೋಪಾಲ್ ಕುಸಿದು ಬಿದ್ದರಂತೆ. ಹಾಸನದ ವೈದ್ಯಕೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಕಿತ್ತು ತಿನ್ನುವ ಬಡತನದ ಮಧ್ಯೆ ತಮ್ಮನಿಗೆ ವಿದ್ಯಾಭ್ಯಾಸ ಕೊಡಿಸೋದಕ್ಕೆ 15 ವರ್ಷದ ಬಾಲಕಿ ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿರುವಂತಹ ಹೃದಯ ಕಲಕೋ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಬಗಳಹಳ್ಳಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ತಮ್ಮನ ವಿದ್ಯಾಭ್ಯಾಸ ಜೀವನ ನಿರ್ವಹಣೆಗಾಗಿ ಹೊಸಕೋಟೆಯ ಶಾಲೆಯೊಂದರಲ್ಲಿ 9ನೇ ತರಗತಿ ಓದುತ್ತಿದ್ದ ಬಾಲಕಿ ಶಶಿಕಲಾ ತನ್ನ ವಿದ್ಯಾಭ್ಯಾಸಕ್ಕೆ ಬ್ರೇಕ್ ಹಾಕಿ 250 ರೂಪಾಯಿ ಕೂಲಿ ಸಿಗೋ ಕೆಲಸಕ್ಕೆ ಹೋಗುವ ಹಾಗಾಗಿದೆ. ಸಣ್ಣ ವಯಸ್ಸಲ್ಲೇ ಶಶಿಕಲಾ ಕೂಲಿ ಮಾಡೋದನ್ನ ಗಮನಿಸಿದ ಸ್ಥಳೀಯರು ಹಾಗೂ ಶಿಕ್ಷಕರು ಕೆಲಸಕ್ಕೆ ಹೋಗದಂತೆ ಸೂಚನೆ ಕೊಟ್ಟಿದ್ದಾರೆ. ತಮ್ಮ ಕೈಲಾದ ಸಹಾಯ ಮಾಡೋದಾಗಿ ಹೇಳಿದ್ದಾರೆ. 15 ಅಡಿ ಉದ್ದ 10 ಅಡಿ ಅಗಲ ವಿಸ್ತೀರ್ಣದ ಮನೆಯಲ್ಲಿ ವಾಸ ಇರುವಂತಹ ಮನೆಯ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಮಳೆಯಾದರೆ ಮನೆ ಇಲ್ಲ, ಸೋರ್ತಾ ಇದೆ. ಜಡಿ ಮಳೆಯಾದರೆ ಮನೆಯೇ ಕುಸಿತ ಆಗುವಂಥ ಭೀತಿಯ ಎದುರಾಗಿದೆ. ಬಾಲ್ಯವನ್ನ ಖುಷಿಯಾಗಿ ಕಳೆಯಬೇಕಿದ್ದ ಮಕ್ಕಳು ಮಳೆ, ಬಿಸಿಲು, ಗಾಳಿ ತಡೆಯದ ಮನೆಯಲ್ಲಿ ಅಕ್ಕ ತಮ್ಮ ಸಂಕಷ್ಟ ಸಿಕ್ಕಾಕೊಂಡಿದ್ದಾರೆ. ಇಬ್ಬರಿಗೂ ಗ್ರಾಮಸ್ಥರು ತಮ್ಮ ಕೈಲಾದ ಸಹಾಯ ಮಾಡ್ತಿದ್ದಾರೆ. ಈ ಕುರಿತು ಮಾತನಾಡಿದ ಬಾಲಕಿ ಶಶಿಕಲಾ, ನಮ್ಮ ವಿದ್ಯಾಭ್ಯಾಸ ಮಾಡೋ ಆಸೆ ಇದೆ, ಈ ಬಗ್ಗೆ ಯಾರಾದರೂ ಸಹಾಯ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ನಾವು ಇಬ್ಬರೇ ಇರೋದು, ಅವನು ನೋಡ್ಕೋಬೇಕು. ನಾನು ಕೂಲಿಗೆ ಹೋಗಂಗಿಲ್ಲ, ಮನೆಗೆ ಕರ್ಸ್ಕೊಟ್ರೆ ಇಲ್ಲೇ ಇರ್ತೀರಿ. ಹಾಸ್ಟೆಲ್ಗೆ ಹೋಗಂದ್ರೆ ಓದ್ಕೊಂಡ್ರೆ ಇಬ್ರು ಹೋಗ್ಕೊಂತೀರಿ ಹಾಸ್ಟೆಲಲ್ಲಿ. ಮೊನ್ನೆ 1 ವರ್ಷ ಆಯ್ತಾ ನಾನು ಇಲ್ಲಿಗೆ ಬಂದು ಚಿಕ್ಕವರಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ನಮ್ಮಪ್ಪ ನಮ್ಮ ಅಲ್ಲಿಗೆ ಇಲ್ಲಿಗೆ ಇವಾಗ 1 ವರ್ಷ ಆಗ್ತಾ ಇದೆ ಬಂದು. ಮನೆಯೆಲ್ಲ ಹಿಂಗೆ ಐತೆ, ಅವ್ರೇನು ಬರ್ತಾ ಇಲ್ಲ ಅಮ್ಮ ನಮ್ಮಪ್ಪ. ನಾನೇ ನೋಡ್ಕೊಂಡು. ಎಷ್ಟು ವರ್ಷದಿಂದ ನೋಡ್ಕೊಂತಿದ್ದೀರ ಅವನ್ನ? ನಾವು 1 ವರ್ಷ. ಅಸ್ಸಾಂ ಜನತೆ ಕಳೆದ 15 ದಿನಗಳಿಂದ ಪ್ರವಾಹದ ಭೀಕರತೆಗೆ ತತ್ತರಿಸೋಗಿದ್ದಾರೆ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ಅಸ್ಸಾಂನ ಸಚಿವರೊಬ್ಬರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೋಗಿ ಜನರ ನೆರವಿಗೆ ನಿಂತು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತರಾಗಿದ್ದಾರೆ. ಹೌದು, ಮುಳುಗಡೆಯಾದ ಪ್ರದೇಶದಲ್ಲಿ ಸಾರಿಗೆ ಸಚಿವ ಪರಿಮಾಲ್ ಶುಕ್ಲ ವೈದ್ಯರವರು ಸ್ವತಃ ಅಂಬಿಗನಾಗಿ ದೋಣಿ ಮೂಲಕ ಡಯಾಲಿಸಿಸ್ ಮಾಡಿಸಬೇಕಿದ್ದ ರೋಗಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಘೋಷಿಸಿದ ರಕ್ಷಣಾ ಪಡೆಗಳ ಹೊಸ ನೇಮಕಾತಿ ಯೋಜನೆ ವಿರುದ್ಧ ದೇಶದಾದ್ಯಂತ ಹಿಂಸಾತ್ಮಕ ಪ್ರತಿಭಟನೆಗಳು ನಡೀತಿದೆ. ಇನ್ನು ಈ ಯೋಜನೆ ಬಗ್ಗೆ ವಿರೋಧ ವ್ಯಕ್ತವಾಗ್ತಲೇ ಇದೆ. ಇದರ ಬೆನ್ನಲ್ಲೇ ಭಾರತೀಯ ವಾಯುಪಡೆ ಅಗ್ನಿಪಥ್ ಯೋಜನೆ ನೇಮಕಾತಿಗೆ ನೋಂದಣಿ ಆರಂಭಿಸುವ ಮೂಲಕ ಹೊಸ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿದೆ. ಇನ್ನು ಅರ್ಜಿ ನೋಂದಣಿ ವಿಂಡೋ ತೆರೆಯಲಾಗಿದೆ ಅಂತ IAF ಟ್ವೀಟ್ ಮಾಡಿದ್ದಾರೆ.